ಎಲ್ರಿಗೂ ನಮಸ್ಕಾರ. ಇವತ್ತು ಬಂದುಬಿಟ್ಟು ನಾವು ಒಂದು ಆಟೋಮೆಟಿಕ್ ವೆಹಿಕಲ್ ಆಗಿರೋಂಥ ಅಂದರೆ AGS ವೆಹಿಕಲ್ಲು ಆಲ್ಟೋ K10 ವೆಹಿಕಲ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಬಂದುಬಿಟ್ಟು ನಿಮಗೆ 2015 ಮಾಡಲು ಚಿಕ್ಕದಾಗಿ K10 ಸಿಂಪಲ್ಲಾಗಿ ಒಳ್ಳೆ ಕಂಡೀಷನಲ್ಲಿ ತುಂಬ ಚೆನ್ನಾಗಿದೆ. ಫ್ಯಾಮ್ಲಿಗೂ ಚಿಕ್ಕ ಫ್ಯಾಮ್ಲಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಒಳ್ಳೆ ವೆಹಿಕಲ್ ಇದೆ, ಆರೆಂಜ್ ಕಲರಲ್ಲಿ ಬ್ಯೂಟಿಫುಲ್ ಆಗಿದೆ. ಕಂಡೀಷನ್ ಇಂಟೀರಿಯರ್ ಎಲ್ಲ ತುಂಬ ಕ್ಲೀನಾಗಿ ಸಖತ್ತಾಗಿದೆ ವೆಹಿಕಲ್ಲು. ನಿಮಗೆ ಈ ವೆಹಿಕಲ್ ಪ್ರೈಸ್ ಬಂದುಬಿಟ್ಟು 3,20,000 ಇದೆ. ಮೇಯ್ನ್ ಇವತ್ತಿಂದ ನಾನು ಏನು ಮಾಡ್ತೀನಿ ಅಂದರೆ ನಿಮಗೆ ತುಂಬ ಡಿಸ್ಕೌಂಟ್ ಆಗೋವಂಥ ವೆಹಿಕಲ್ಸು ಅಂದರೆ ಇಯರ್ ಎಂಡ್ ವೆಹಿಕಲ್ಸ್ ಯಾವುದು ಜಾಸ್ತಿ ಪುಷ್ ಮಾಡ್ತಾರೋ ಅಂಥ ವೆಹಿಕಲ್ಸ್ ಮಾತ್ರ ನಾನು ಇವತ್ತಿಂದ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ಇದು ನಿಮಗೆ 3,20,000 ಇದ್ದರೂ ನಾನು ಒಳ್ಳೆ ಪ್ರೈಸ್ಗೆ ನಿಮ್ಗೆ ಡಿಸ್ಕೌಂಟ್ ಮಾಡಿಕೊಡ್ತೀನಿ ಇದನ್ನು. ಸೊ ನೀವು ಶೋರೂಮ್ಗೆ ವಿಸಿಟ್ ಮಾಡಿದ್ರೆ ಇದಕ್ಕೆ ಬೆಸ್ಟ್ ಸ್ಟ್ಯಾಂಡಲ್ಲಿ ನಿಮಗೆ ಪ್ರೈಸ್ನ ಕಡಿಮೆ ಮಾಡಿಬಿಟ್ಟು ಕೊಡಲಾಗುತ್ತೆ. ಸೊ ನೀವು ಒಂದ್ಸರಿ ವಿಸಿಟ್ ಮಾಡಿ ಶೋರೂಮ್. ಆಲ್ಟೋ K10 VXI ಆಟೋಮೆಟಿಕ್ BS4 ಮಾರುತಿ ಬ್ರ್ಯಾಂಡ್. ಸೊ ಇದು ವೆಹಿಕಲ್ಲು 2015 ಮಾಡಲು, ಪೆಟ್ರೋಲ್ ವೆಹಿಕಲ್ಲು, ಓನರ್ ಸಿಂಗಲ್ ಓನರು, ಓಡಿರೋದು 47,600 ಕಿಲೋಮೀಟರ್ಸ್ ಡ್ರೈವನ್ ಆಗಿದೆ. ಪ್ರೈಸ್ ಬಂದು 3,20,000 ಇದೆ ಕೋಟಿಂಗ್ ಪ್ರೈಸ್. ಸೊ ನಿಮಗೆ ಆ ಪ್ರೈಸಲ್ಲಿ ಡಿಸ್ಕೌಂಟ್ನ ಮಾಡಲಾಗುತ್ತೆ. ಸೊ ವೆಹಿಕಲ್ನ ಅಬ್ಸರ್ವ್ ಮಾಡಿ. ಈಗ ಟಾಪ್ ಅಬ್ಸರ್ವ್ ಮಾಡಿದ್ರಿ, ವಿಂಡ್ಶೀಲ್ಡ್ ಅಬ್ಸರ್ವ್ ಮಾಡಿದ್ರಿ, ಬಾನೆಟ್ ಅಬ್ಸರ್ವ್ ಮಾಡಿದ್ರಿ, ಯಾವುದೇ ಸ್ಕ್ರ್ಯಾಚಸ್ಸು ಡೆಂಟ್ಸು ಏನಿಲ್ಲ. ಸೊ ಓವರಾಲಾಗಿ ಹೇಳ್ತಿದ್ದೀನಿ, ವೆಹಿಕಲ್ ಎಲ್ಲೂ ಸ್ಕ್ರ್ಯಾಚಸ್ಸು ಡೆಂಟ್ಸು ಇಲ್ಲ. 2015 ಮಾಡಲಾದರೂ ಅದು ಆ ಥರ ಅನಿಸೋದೇ ಇಲ್ಲ. ನಿಮಗೆ 2020 ಮಾಡಲ ಅನ್ನೋ ಥರ ಇದೆ. ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ಆಲ್ಸೋ ನೀವೇ ನೋಡ್ತಿದ್ದೀರಾ. ವೆಹಿಕಲ್ ನೋಡಿ ತುಂಬ ಚೆನ್ನಾಗಿದೆ. ಗ್ಲಾಸಸ್ ಇರ್ಬೋದು, ಯಾವುದೇ ಸ್ಕ್ರ್ಯಾಚು ಆಗಿಲ್ಲ, ಚಿಪ್ ಆಗಿಲ್ಲ, ಏನೂ ಆಗಿಲ್ಲ, ಕ್ಲೀನಾಗಿದೆ ವೆಹಿಕಲ್ಲೆಲ್ಲ. ಮತ್ತು ಆರೆಂಜ್ ಕಲರ್ ಆಗಿರೋದ್ರಿಂದ ನಿಮಗೆ ಒಳ್ಳೆ ಅಟ್ರಾಕ್ಟಿವ್ ಕಲರ್ ಇದು. ತುಂಬ ಶೈನಿಂಗಲ್ಲಿರುತ್ತೆ ಯಾವಾಗಲೂ ವೆಹಿಕಲ್ಲು. ಸೊ ತುಂಬ ಚೆನ್ನಾಗಿರುತ್ತೆ ವೆಹಿಕಲ್. ನಿಮಗೆ ಲುಕ್ ವೈಸಲ್ಲಿ ತುಂಬ ಅಟ್ರಾಕ್ಷನ್ ಇರುತ್ತೆ. ಸೊ ನೀವು ಈಗ ರೇರಲ್ಲಿ ಅಬ್ಸರ್ವ್ ಮಾಡಿ, ಯಾವುದಾದ್ರೂ ತಾಗಿರೋದು ಆ ಥರದ್ದು ಇದೆಯಾ ಅಂತ. ಆ ಥರ ಇಲ್ಲ. ಮತ್ತು ವಿಂಡ್ಶೀಲ್ಡ್ ಆಲ್ಸೋ ಅಬ್ಸರ್ವ್ ಮಾಡ್ಬೋದು, ರೇರ್ ವಿಂಡ್ಶೀಲ್ಡು ಅದು ಕೂಡ ನಿಮಗೆ ನೀಟಾಗೇ ಇದೆ. ಟಾಪಲ್ಲಿ ಇನ್ನೊಂದು ಸರಿ ಅಬ್ಸರ್ವ್ ಮಾಡಿ, ಇಲ್ಲಿಂದ ನಿಮಗೆ ಕ್ಲೀನಾಗಿ ಕಾಣಿಸ್ತಿದೆ, ಏನೂ ಆಗಿಲ್ಲ. ಸೊ ಲೆಫ್ಟ್ ಸೈಡು ವೆಹಿಕಲ್ನ ಆಲ್ಸೋ ನೀವು ಅಬ್ಸರ್ವ್ ಮಾಡ್ಬೋದು. ಹ್ಯಾಂಡ್ಲ್ ಇರ್ಬೋದು, ಡೋರ್ಸು, ಪ್ಯಾನಲ್ಸು ಏನಾದರೂ ಸ್ಕ್ರ್ಯಾಚಸ್ ಆಗಿದಾವ, ಆಮೇಲೆ ಗ್ಲಾಸಸ್ ಆಲ್ಸೋ, ಡೋರ್ ಗ್ಲಾಸಸ್ಸು. ಸೊ ಅದೆಲ್ಲನೂ ನೀವು ಅಬ್ಸರ್ವ್ ಮಾಡ್ಬೋದು. ಅದು ಏನೂ ಆಗಿಲ್ಲ ಸ್ಕ್ರ್ಯಾಚಸ್ಸು. ಸೊ ವೆಹಿಕಲ್ಲೆಲ್ಲ ನೀವು ಎಕ್ಸ್ಟೀರಿಯರ್ ಅಬ್ಸರ್ವ್ ಮಾಡಿದರೆ ಎಲ್ಲೂ ಸ್ಕ್ರ್ಯಾಚಸ್ಸು ಡೆಂಟ್ಸು ಇಲ್ಲ. ಫುಲ್ ಕ್ಲಿಯರ್ ಆಗಿದೆ ವೆಹಿಕಲ್. ಈಗ ನಾವು ಇಂಜಿನ್ ರೂಮ್ನ ಅಬ್ಸರ್ವ್ ಮಾಡ್ಬೋದು. ಇಂಜಿನ್ ರೂಮ್ ಆಲ್ಸೋ ಬಾನೆಟ್ ಅಂಡರಲ್ಲಿ ಯಾವುದೇ ರಸ್ಟಿಂಗ್ ಆ ಥರ ಎಲ್ಲ ಕ್ಲೀನಾಗಿದೆ. ಇಂಜಿನ್ ರೂಮ್ ಆಲ್ಸೋ ಫುಲ್ ನೀಟಾಗಿದೆ. ಇದು ಬಂದುಬಿಟ್ಟು ನಿಮಗೆ 999 CC ಬರುತ್ತೆ. ಸೊ ನಿಮ್ಗೆ ಮೈಲೇಜು 22 ಕಿಲೋಮೀಟರ್ಸು ಮ್ಯಾನ್ಯಲ್ಲು. ಇದು ಬಂದುಬಿಟ್ಟು 18 to 20 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ. ಅಂಡರ್ ಚಾಸಿಸ್ ಆಲ್ಸೋ ನೀವು ಅಬ್ಸರ್ವ್ ಮಾಡ್ಬೋದು. ಅಂಡರ್ ಚಾಸಿಸ್ ಆಲ್ಸೋ ಚೆನ್ನಾಗಿದೆ. ರಸ್ಟಿಂಗ್ ಆ ಥರ ಏನೂ ಇಲ್ಲ. ಯಾವುದಾದ್ರೂ ಪಾರ್ಟ್ಸ್ ಬಿಚ್ಚೋಗಿರೋದು ಆ ಥರನೂ ಇಲ್ಲ. ಕ್ಲೀನಾಗಿದೆ ಅಂಡರ್ ಚಾಸಿಸ್. ಸೊ ನೆಕ್ಸ್ಟ್ ಬೂಟ್ ಸ್ಪೇಸಿಗೆ ಬಂದರೆ, ಬೂಟ್ ಸ್ಪೇಸು ಒಂದು ಚಿಕ್ಕ ಫ್ಯಾಮ್ಲಿಗೆ ಬೇಕಾಗಿರೋ ಅಷ್ಟು ಚಿಕ್ಕದಾಗಿ ಚೆನ್ನಾಗೇ ಇದೆ. ಚಿಕ್ಕದಾಗಿ ಏನಿಲ್ಲ, ಈಸಿಯಾಗಿ ಒಂದು 5-6 ಸೂಟ್ ಕೇಸ್ ಇಡೋಷ್ಟು ಜಾಗ ನಿಮಗಿದೆ. ಮತ್ತು ಸ್ಪೇರ್ ವೀಲ್ ಚೆನ್ನಾಗಿದೆ, ಹೊಸ ಸ್ಪೇರ್ ವೀಲ್ ಇದೆ. ಜಾಕ್ ಆಲ್ಸೋ ಅಲ್ಲೇ ಇದೆ ನಿಮಗೆ. ಸೊ ಇದು ಸ್ಪೇರ್ ವೀಲ್ ಆ್ಯಂಡ್ ಸ್ಪೇರು. ಇನ್ಸೈಡ್ ಸ್ಪೇಸ್ ಇದು. ಇನ್ಸೈಡು ನೋಡಿ ಎಷ್ಟು ನೀಟಾಗಿದೆ. ಇನ್ಸೈಡು ಲೆದರ್ ಸೀಟ್ ಕವರ್ಸ್ ಹಾಕ್ಸಿದ್ದಾರೆ. ಸೊ ಇಂಟೀರಿಯರ್ ರೂಫು ಎಲ್ಲನೂ ನಿಮಗೆ ಫುಲ್ ಕ್ಲೀನಾಗಿದೆ. ಸೊ ಹೆಡ್ಲೈಟ್ಸು ಫುಲ್ ನೀಟಾಗಿದೆ. ಅದೆಲ್ಲ ಮಂಜಿನ ಹನಿಗಳು ಬೆಳಗ್ಗೆ ಆಗಿರೋದ್ರಿಂದ ಮಂಜು ಕೂತಿದೆ. ಸೊ ಎಷ್ಟು ಚೆನ್ನಾಗಿದೆ ಅದು ಕೂಡ. ಸೊ ರೈಟ್ ಸೈಡ್ ಹೆಡ್ ಲ್ಯಾಂಪ್ ಆಲ್ಸೋ ಕ್ಲೀನಾಗಿದೆ. ಬರ್ನಿಂಗು, ಶೇಡಿಂಗು ಆ ಥರ ಏನೂ ಇಲ್ಲ, ನೀಟಾಗಿದೆ. ನಿಮಗೆ ಫಾಗ್ ಲ್ಯಾಂಪ್ ಇಲ್ಲ, ಬಟ್ ಫಾಗ್ ಲ್ಯಾಂಪ್ ಹಾಕ್ಸ್ಕೊಳ್ಲಿಕ್ಕೆ ಆಪ್ಷನ್ ಕೊಟ್ಟಿದ್ದಾನೆ. ಸೊ ಹಾಕ್ಸ್ಕೊಬೋದು ಬೇಕಂದರೆ. ಸೈಡ್ ಇಂಡಿಕೇಟರ್ಸು ರೈಟ್ ಆ್ಯಂಡ್ ಲೆಫ್ಟ್. ಮತ್ತು ಟೈಲ್ ಲ್ಯಾಂಪ್ಸ್ ಆಲ್ಸೋ ನಿಮಗೆ ಇಂಡಿಕೇಟರು, ಲ್ಯಾಂಪು, ಬ್ರೇಕ್ ಲ್ಯಾಂಪು,
ಎಲ್ಲ ಸೇರಿಬಿಟ್ಟು ನಿಮಗೆ ಕ್ಲೀನಾಗೇ ಇದೆ, ಅದೇ ಸ್ಕ್ರ್ಯಾಚಸ್ ಬರ್ನಿಂಗ್ ಇಲ್ಲ. ಮತ್ತು ಸೆನ್ಸರ್ಸ್ ಅವೈಲೇಬಲ್ ಇದೆ ಇದಕ್ಕೆ, ರೇರ್ಗೆ ಹೋಗುವಾಗ, ರಿವರ್ಸು ಹೋಗುವಾಗ, ಮತ್ತು ಪಾರ್ಕಿಂಗ್ ಸೆನ್ಸರ್ಸು ಮತ್ತು ಇದು CC ಕ್ಯಾಮ್ರಾ ಕೂಡ ನಿಮಗೆ ಕೊಟ್ಟಿದ್ದಾರೆ. ರಿವರ್ಸ್ ರಿವರ್ಸ್ ಕ್ಯಾಮ್ರಾ ಆಲ್ಸೋ ಕೊಟ್ಟಿದ್ದಾರೆ ನಿಮಗೆ. ಟೈರ್ಸು ಇನ್ನೂ ನಿಮಗೆ ಚೆನ್ನಾಗೇ ಇದ್ದಾವೆ. ಟೈರ್ಸ್ ಎಲ್ಲ ನೋಡ್ತಿದ್ದೀರಾ, ತುಂಬ ಚೆನ್ನಾಗಿದೆ. ಟೈರ್ಸ್ ಏನು ಸೌದಿಲ್ಲ ಇನ್ನು, ಮೀನ್ಸ್ ಇನ್ನೂ 50% ಟೈರ್ಸ್ ಇದೆ. ಸೊ ನಾವೀಗ ಇಂಟೀರಿಯರ್ನ ಅಬ್ಸರ್ವ್ ಮಾಡೋಣ ಒಂದ್ಸರಿ ಯಾವ ಥರ ಇದೆ ಅಂತ. ಸೊ ಇಂಟೀರಿಯರಲ್ಲಿ ರೈಟ್ ಸೈಡ್ ಡೋರ್ ಟ್ರಿಮ್ನ ಅಬ್ಸರ್ವ್ ಮಾಡ್ಬೋದು. ಇದು ಡೋರ್ ಟ್ರಿಮ್ಮು ನೀಟಾಗೇ ಇದೆ. ಪವರ್ ವಿಂಡೋಸು ಇರ್ತವೆ, ಬಟ್ ಅಲ್ಲಿ ಡ್ರೈವರ್ ಲೆಫ್ಟ್ ಸೈಡಲ್ಲೇ ಇರುತ್ತೆ ಬಟನ್ನು. ಸೊ ಇದು ಇಂಟೀರಿಯರ್ ನೋಡಿ, ಬ್ಯೂಟಿಫುಲ್ ಆಗಿದೆ. ಒಳ್ಳೆ ಮ್ಯಾಚಬಲ್ ಆಗೋಂಥ ಸೀಟ್ ಕವರ್ಸ್ನ ಹಾಕಿದ್ದಾರೆ. ಹೆಡ್ ರೆಸ್ಟ್ ಕೂಡ ಇದೆ ನಿಮಗೆ, ಸಪ್ರೇಟಾಗಿಲ್ಲ, ಇನ್ಕ್ಲೂಡ್ ಆಗಿ ಬಂದಿದೆ ಸೀಟಲ್ಲಿ. ಸೊ ಇದು ಸ್ಟೇರಿಂಗು, ನಿಮಗೆ ಓಡೋಮೀಟರ್ ಇದೆ, RPM ಆಲ್ಸೋ ಅವೈಲೇಬಲ್ ಇದೆ. ಚಿಕ್ಕದಾಗಿರೋ ಡಿಸ್ಪ್ಲೇನೂ ಇದೆ, ನಿಮ್ಮ ಕಿಲೋಮೀಟರ್ಸ್ ತೋರಿಸ್ಲಿಕ್ಕೆ ಚಿಕ್ಕ ಇನ್ಸ್ಟ್ರಕ್ಷನ್ಸು ಬರುತ್ತೆ. ABS ಇರುತ್ತೆ ನಿಮಗೆ. ಪಾರ್ಕಿಂಗ್ ಸಿಗ್ನಲ್ಸ್ ಅವೈಲೇಬಲ್ ಇದೆ. ಮತ್ತು ನಿಮಗೆ ದೊಡ್ಡದಾಗಿರೋ ಡಿಸ್ಪ್ಲೇ ಹಾಕ್ಸಿದ್ದಾನೆ ಮೈನ್ ನೋಡಿ. ಇದರಲ್ಲಿ ಒಳ್ಳೆ ಪ್ರೀಮಿಯಂ ಗ್ರ್ಯಾಂಡ್ ವಿಟಾರ, ಬ್ರೀಜ್ ಆ ವೆಹಿಕಲ್ಸಲ್ಲಿ, ಟಾಪ್ ಆ್ಯಂಡ್ ವೆಹಿಕಲ್ಸಲ್ಲಿ ಬರೋವಂಥ ಡಿಸ್ಪ್ಲೇನ ಹಾಕ್ಸಿದ್ದಾನೆ. ಮತ್ತು ಇದು ನಿಮಗೆ ಡ್ಯಾಶ್ಬೋರ್ಡು, ಲೆಫ್ಟ್ ಸೈಡ್ ಡೋರ್ ಟ್ರಿಮ್. ಇದು ನೋಡಿ, ಇದು ಡಿಸ್ಪ್ಲೇ ಎಷ್ಟು, ಅದು ಟಚ್ ಸ್ಕ್ರೀನು. ಇದೇ ಒಂದು 17,000-20,000 ಇರುತ್ತೆ. AC ಅದು ಆಲ್ಸೋ ಆಪ್ಷನ್ ಇದೆ. ಇದು ಗೇರ್ ನಾವು ನೋಡಿ, ರಿವರ್ಸು, ನ್ಯೂಟ್ರಲ್ಲು, ಡ್ರೈವು ಮತ್ತು ಮ್ಯಾನ್ಯಲ್ಗೆ ಹಾಕ್ಬಿಟ್ಟು ಪ್ಲಸ್ ಮೈನಸ್ ಆಲ್ಸೋ ಅವೈಲೇಬಲ್ ಇದೆ. ಇಲ್ಲಿದೆ ನೋಡಿ ನಿಮಗೆ ಪವರ್ ವಿಂಡೋಸ್ ಸ್ವಿಚಸ್, ಮತ್ತು ಚಾರ್ಜಿಂಗು ಆಲ್ಸೋ ಕೊಟ್ಟಿದ್ದಾನೆ. ಇದು ಹ್ಯಾಂಡ್ ಬ್ರೇಕು. ಮ್ಯಾಟ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಮ್ಯಾಟ್ಸ್ ಕೂಡ ತುಂಬ ಸ್ಟ್ರಾಂಗಾಗಿ, ತುಂಬ ಬ್ಯೂಟಿಫುಲ್ ಆಗಿದೆ. ಮ್ಯಾಟ್ಸ್ ತುಂಬ ಚೆನ್ನಾಗಿದ್ದಾವೆ, ನೀವು ಸ್ಪಾಂಜ್ ಥರ. ಔಟರ್ ರೇರ್ ವ್ಯೂ ಮಿರರ್ಸ್ನ ನಾವು ಇಂಟೀರಿಯರಿಂದಲೇ ಅಡ್ಜಸ್ಟ್ ಮಾಡ್ಕೋಬೋದು, ಅದಿದೆ. ಮತ್ತು ಸ್ಪೀಕರ್ಸ್ ಆಲ್ಸೋ ಅವೈಲೇಬಲ್ ಇದೆ ನಿಮಗೆ. ಫ್ರಂಟಲ್ಲಿ 2 ಸ್ಪೀಕರು ಕೊಟ್ಟಿದ್ದಾನೆ ಡೋರ್ ಟ್ರಿಮ್ಮಲ್ಲಿ. ಮತ್ತು ರೇರ್ ಸೀಟ್ ಸ್ಪೇಸ್ನ ಅಬ್ಸರ್ವ್ ಮಾಡೋಣ. ಸೀಟು ಚೆನ್ನಾಗಿದೆ, ಸ್ಪೇಸ್ ಆಲ್ಸೋ ನಿಮಗೆ ತುಂಬ ಚೆನ್ನಾಗಿ ಅವೈಲೇಬಲ್ ಇದೆ. ಈ ರೂಫ್ನ ಅಬ್ಸರ್ವ್ ಮಾಡ್ಬೋದು ನೀವೀಗ. ರೂಫ್ ಆಲ್ಸೋ ತುಂಬ ನೀಟಾಗಿ ಇದೆ. ಮತ್ತು ಸನ್ವೈಸರ್ಸ್ ಅಂದರೆ ಸೂರ್ಯನ ಕಿರಣಗಳು ತಾಗ್ದಂಗೆ ಆಪೋಸಿಟ್ ಬರೋ ನೈಟ್ ಟೈಮಲ್ಲಿ ವೆಹಿಕಲ್ ಲೈಟ್ಸ್ ತಾಗ್ದಂಗೆ, ಅದು ಚೆನ್ನಾಗಿದೆ. ಮತ್ತು ಬ್ಯಾಕ್ ಸೈಡು ಡೋರ್ ಟ್ರಿಮ್ಮು ನೋಡಿ, ಇಲ್ಲಿ ಮ್ಯಾನ್ಯಲ್ ವಿಂಡೋಸ್ ಇರುತ್ತೆ. ಫ್ರಂಟ್ 2 ಪವರ್ ವಿಂಡೋಸ್, ರೇರಲ್ಲಿ 2 ಮ್ಯಾನ್ಯಲ್ ವಿಂಡೋಸ್. ಸೊ ಇದು ಸ್ಪೇಸು ಮತ್ತು ಮ್ಯಾಟು ತುಂಬ ನೀಟಾಗಿ ಹಾಕಿದ್ದಾನೆ, ಚೆನ್ನಾಗಿದೆ. ಮತ್ತು ನೀಟಾಗಿ ಹಾಕಿದ್ದಾನೆ. ಡೋರ್ ಟ್ರಿಮ್ಮು ಚೆನ್ನಾಗಿದೆ ಲೆಫ್ಟ್ ಸೈಡಲ್ಲಿ. ಸೊ ಸೀಟ್ಸ್ ಆಲ್ಸೋ ಹೆಡ್ ರೆಸ್ಟ್ ಜೊತೆಗೆ ಕ್ಲೀನಾಗಿದೆ. ಸೀಟು ಕವರ್ಸು ಏನು ಹೋಗದೆ. ಸೊ ನೀವೀಗ ರೂಫ್ನ ಅಬ್ಸರ್ವ್ ಮಾಡಿ, ಎಲ್ಲಾದರೂ ಕಿತ್ತೋಗಿರುತ್ತೆ, ಸ್ಟಿಚಿಂಗ್ ಹೋಗಿರುತ್ತೆ ಆ ಥರ. ಸೊ ಅದು ಇಂಪಾರ್ಟೆಂಟ್ ಅಲ್ವಾ ರೂಫ್ ಕೂಡ. ಸೊ ಅಬ್ಸರ್ವ್ ಮಾಡಿದ್ರೆ ರೂಫು ಚೆನ್ನಾಗಿದೆ ಮತ್ತು ಬ್ಯೂಟಿಫುಲ್ಲಾಗಿ ಇದೆ. ಸೊ ಇದು ವೆಹಿಕಲ್ ನಿಮಗೆ ಆಲ್ಟೋ K10 VXi ಆಟೋಮೆಟಿಕ್ ವೆಹಿಕಲ್ಲು. ಸೊ ತುಂಬ ನೀಟಾಗಿದೆ ಇಂಟೀರಿಯರ್ ಆ್ಯಂಡ್ ಎಕ್ಸ್ಟೀರಿಯರ್. ನೀವು ಅಬ್ಸರ್ವ್ ಮಾಡಿರೋ ಥರನೇ ಸ್ಕ್ರ್ಯಾಚಸ್, ಡೆಂಟ್ಸ್ ಇಲ್ಲ, ಕಿತ್ತೋಗಿರೋ ಆ ಥರ ಏನಿಲ್ಲ. ಮತ್ತು ಡಬಲ್ ಕೋಟೆಡ್ ಡ್ಯಾಶ್ಬೋರ್ಡಲ್ಲಿ ಒಳ್ಳೆ ಸೀಟ್ ಕವರ್ಸ್ ಜೊತೆ ಫುಲ್ಲು ಬ್ಯೂಟಿಫುಲ್ಲಾಗಿದೆ ವೆಹಿಕಲ್ ಬಂದುಬಿಟ್ಟು ಇಂಟೀರಿಯರ್. ನಿಮಗೆ ಬಂಪರ್ ಟು ಬಂಪರ್ ಟ್ರಾಫಿಕ್ಗೆ ತುಂಬ ಯೂಸ್ ಆಗುತ್ತೆ ನಿಮಗೆ ಈ ವೆಹಿಕಲ್ ಅನ್ನೋದು. ಸೊ ಮತ್ತು ನಿಮಗೆ ಮೇಯ್ನ್ ಅಂದರೆ ಮೈಲೇಜ್, ಆಲ್ಟೋ ಮೈಲೇಜ್ ಅಂದರೆ ನಂಬರ್ 1 ಆಲ್ಟೋ. ಸೊ ಇದು ಆಟೋಮೆಟಿಕ್ ಆಗಿರೋದ್ರಿಂದ 1-2 ಕಿಲೋಮೀಟರ್ ಕಡಿಮೆ ಕೊಡ್ಬೋದು. ಮತ್ತು ಒಳ್ಳೆ ಕಂಫರ್ಟು, ಲೋ ಮೇಂಟೆನೆನ್ಸ್ ಆಗಿರುತ್ತೆ. ಮತ್ತು ಪ್ರೈಸಲ್ಲಿ ಬಂದರೆ ಈ ವೆಹಿಕಲ್ಗೆ ತುಂಬ ಡಿಸ್ಕೌಂಟ್ ಆಲ್ಸೋ ಅವೈಲೇಬಲ್ ಇದೆ ನಿಮಗೆ. ಸೊ ಅದರಿಂದ ನೀವು ಒಂದ್ಸರಿ ಶೋರೂಮ್ಗೆ ವಿಸಿಟ್ ಮಾಡಿ ವೆಹಿಕಲ್ ನೋಡ್ಬೋದು. ಅದರಲ್ಲ ವೆಹಿಕಲ್ ಬಂದುಬಿಟ್ಟು ಇದು ನೀವು ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಎಲ್ಲ ಫುಲ್ ನೀಟಾಗಿ ಪ್ರತಿಯೊಂದು ನೋಡಿದ್ದೀರಾ. ಯಾವುದೇ ಸ್ಕ್ರ್ಯಾಚಸ್ಸು, ಡೆಂಟ್ಸ್ ಇಲ್ಲ, ಫುಲ್ ಕ್ಲೀನಾಗಿದೆ. ಇಂಟೀರಿಯರ್ ಆಲ್ಸೋ ಒಳ್ಳೆ ಜಮ್ ಆಗಿದೆ, ಮೀನ್ಸ್ ತುಂಬ ನೀಟಾಗಿದೆ. ಎಲ್ಲ ಲೆದರ್ ಕೋಟೆಡ್ ಆಗಿದೆ. ಸೊ ತುಂಬ ನೀಟಾಗಿದೆ. ಮ್ಯಾಟ್ಸ್ ಆಲ್ಸೋ ಒಳ್ಳೆ ಹೈಜೀನ್ ಮ್ಯಾಟ್ಸ್ ಇದೆ. ಸೊ ತುಂಬ ಕ್ಲೀನಾಗಿದೆ. ಮತ್ತು ನಿಮಗೆ ಇದೇನೆಂದರೆ ಮೈನ್ಸ್ ರಿವರ್ಸ್ ಕ್ಯಾಮ್ರಾ ಇದೆ, ನಿಮಗೆ ರಿವರ್ಸ್ ಕ್ಯಾಮ್ರಾ ಇದೆ, AC ಇದೆ. ಸೊ ಒಳ್ಳೆ ವೆಹಿಕಲ್ಲು, ಸಿಂಪಲ್ಲಾಗಿ, ಒಳ್ಳೆ ಸ್ಟ್ರಾಂಗಾಗಿ, ಒಳ್ಳೆ ಚೆನ್ನಾಗಿದೆ ವೆಹಿಕಲ್, ಏನೂ ಆಗಿಲ್ಲ. ಸೊ ಒಳ್ಳೆ ನೀಟಾಗಿದೆ ವೆಹಿಕಲ್ ಬಂದುಬಿಟ್ಟು. ನಿಮಗೆ ಕೇವಲ 3,20,000 ಇದಕ್ಕೆ ಪ್ರೈಸ್ ಇದೆ. ಸೊ ಅದು ಫಿಕ್ಸೆಡ್ ಪ್ರೈಸ್ ಅಲ್ಲ. ಇದು ಇಯರ್ ಎಂಡ್ ಆಗಿರೋದ್ರಿಂದ ನಿಮಗೆ ತುಂಬಾ ನೆಗೋಷಿಯೇಟ್ ಆಗುತ್ತೆ. ಸೊ ನಾನು ಮಾಡಿಸ್ಕೊಡ್ತೀನಿ, ತುಂಬಾ ಡಿಸ್ಕೌಂಟ್ ಮಾಡಿಸ್ಕೊಡ್ತೀನಿ. ಸೊ ನೀವು ಒಂದ್ಸರಿ ಶೋರೂಮ್ಗೆ ವಿಸಿಟ್ ಮಾಡಿ. ಒಳ್ಳೆ ವೆಹಿಕಲ್ ನಿಮ್ಮ ಚಂದಾಪುರದ ಔಟ್ಲೆಟಲ್ಲಿ ಇದೆ. ಮಿಕ್ಕಿದ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಅದು ನೋಡ್ಕೊಂಡು ಒಂದ್ಸರಿ ವಿಸಿಟ್ ಮಾಡಿ. ನಮಸ್ಕಾರ.